ಇಬ್ರು ನಿಂತ್ಕೊಳ್ಳಿ ಒಂದ್ ನಿಮಿಷ. ಎಲ್ಲಿ ಹೋಗ್ತಿದ್ದೀರಾ? ಓ, ನಮ್ಮ ಅತ್ತೆ ಬಂದ್ರು, ಪ್ರಶ್ನೆ ಕೇಳ್ತಾ ಇದ್ದಾರೆ, ಉತ್ತರ ಕೊಡು ಆದ್ಯಾ. ಏಯ್ ಒತ್ತಿ ಮಾತಾಡ್ಬೇಡ, ಕೇಳಿದಕ್ಕಷ್ಟೇ ಉತ್ತರ ಕೊಡು. ಕೊಡಲ್ಲ. ಏನೀಗ ನಾವೆಲ್ಲಾದ್ರೂ ಹೋಗ್ತೀವಿ, ಏನ್ ಬೇಕಾದ್ರೂ ಮಾಡ್ತೀವಿ, ನಿನಗೆ ಯಾಕೆ ಅಪ್ಡೇಟ್ ಕೊಡಬೇಕು ಅಂತ. ಅಪ್ಡೇಟ್ ಕೊಡಬೇಕು, ಕೊಟ್ಟಿಲ್ಲ ಅಂದ್ರೆ ಇಲ್ಲಿಂದ ಹೋಗೋದಕ್ಕೆ ನಾನು ಬಿಡಲ್ಲ. ಅಯ್ಯಯ್ಯೋ, ನನಗೆ ತುಂಬಾ ಭಯ ಆಗ್ತಾ ಇದೆ ಆದ್ಯಾ. ಗಡಗಡ ಅಂತ ನಡುಕ್ತೀವಿ ಅಂತ ಅನ್ಕೊಂಡಿದ್ಯಾ? ಹೋಗೆ ಸುಮ್ಮನೆ. ನಿಶಿ, ಏನ್ ನಿಮ್ ಕಿರಿಕಿರಿ? ಯಾಕೆಲ್ಲಾದ್ರೂ ಹೋಗ್ಬೇಕಾದ್ರೆ ಈ ತರ ಬಂದು ಟಾರ್ಚರ್ ಕೊಡ್ತೀಯಾ? ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಹೇಳೋಗೋದಕ್ಕೆ ನಿಮ್ಗೇನ್ ಸಮಸ್ಯೆ ಅಂತ. ಯಾಕೆ ಹೇಳ್ಬೇಕು ಅಂತ. ಹೇಳಿದ್ರೆ ಏನಾಗುತ್ತೆ ಅಂತ. ಹೇಳಿದ್ರೆ ನಿಮ್ಗೆ ಕೊಂಬೆಳೆಯುತ್ತೆ ಅಂತ. ಏಯ್ ನಿಂದೇನೆ ನಿಂದು ಕಿರಿಕೋ? ನಿಶಿ, ಕಿರಿಕ್ ಮಾಡ್ತಿರೋದ್ ನೀನು, ನಾವಲ್ಲ. ಸರಿ ಬಿಡು, ಕಿಚನ್ ಐಟಮ್ಸ್ ತರಬೇಕಿತ್ತು, ಅದಕ್ಕೆ ಮಾರ್ಕೆಟ್ಗೆ ಹೋಗ್ತಿದ್ವಿ. ಆಯ್ತಾ, ಸಮಾಧಾನನಾ? ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ಶ್ರಾವಣಿನ್ ಮೀಟ್ ಮಾಡಕ್ ಹೋಗ್ತಿದ್ದೀರಾ ತಾನೆ? ಕದ್ದಕ್ಕೆ ಕೇಳಿಸ್ಕೊಳ್ಳೋ ಬುದ್ಧಿ ಎಲ್ಲಿ ಬಿಡ್ತೀಯಾ ನೀನು? ಹೋಗಿ ಹೋಗಿ, ನನ್ಗೆ ಯಾವ ಅಭ್ಯಂತರನೂ ಇಲ್ಲ. ನಾನು ಆಕ್ಚುಲಿ ನೀವ್ ಯಾವಾಗ ಹೋಗಿ ಶ್ರಾವಣಿ ಮೀಟ್ ಮಾಡ್ತೀರಾ ಅಂತ ಕಾಯ್ತಿದ್ದೆ. ನೀನು ಬರ್ತೀಯಾ? ಸರಿ, ಹೋಗಿ ರೆಡಿ ಆಗ್ಬಿಟ್ ಬಾ, ನಾವು ಕಾಯ್ತಿರ್ತೀವಿ. ಜೊತೆಲಿ ಎಲ್ರು ಹೋಗೋಣ. ನಾನ್ ಬರೋದಕ್ಕಲ್ಲ ಕೇಳಿದ್ದು, ನಾನ್ ನಿಮಗೇನೋ ಹೇಳ್ತೀನಿ, ಅದನ್ನ ಹೋಗಿ ಶ್ರಾವಣಿಗೆ ತಿಳಿಸ್ಬಿಡಿ. ಏನದು? ಹೋಗಿ ಆ ಶ್ರಾವಣಿಗೆ ಹೇಳಿ, ಅವಳ ಗಂಡ ಅಭಿಮನ್ಯುಗಿಂತ 2 ಪಟ್ಟು ಶ್ರೀಮಂತನ್ನ ನಾನು ಮದ್ವೆ ಮಾಡ್ಕೋತಾ ಇದ್ದೀನಿ ಅಂತ. ಅಕ್ಕ, ಏನ್ ಮಾತಾಡ್ತಿದ್ಯಾ ನೀನು? ನಿನ್ ಜಾಗಕ್ಕೆ ಶ್ರಾವಣಿನ? ಅವಳಿಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೀಗ್ ಮಾತಾಡ್ತಿದ್ಯಾ ಅಕ್ಕ ನೀನು? ಶ್ರಾವಣಿ US ಅಲ್ಲಿ ಒಳ್ಳೆ ಕಂಪ್ನಿ ಓದ್ಕೊಂಬಂದವಳು. ನಮ್ಮ ಕಂಪ್ನಿ ಕೂಡ ಒಂದ್ಸತಿ ಪ್ರೆಸೆಂಟೇಷನ್ ಕೊಟ್ಟಿದ್ಲು. ಕ್ಲೈಂಟ್ಸ್ ಎಲ್ಲ ಭಾಳ ಒಪ್ಕೊಂಡಿದ್ರು. ಶಾರ್ಪ್ ಆಗಿದ್ದಾಳೆ, ಏನು ಹೇಳಿದ್ರು ಬೇಗ ಕ್ಯಾಚ್ ಮಾಡ್ತಾಳೆ. ಎಲ್ಲರೂ ಒಮ್ಮತದಲ್ಲಿ ಓಟ್ ಹಾಕಿ ಶ್ರಾವಣಿನ ಅಧಿಕಾರದಲ್ಲಿ ಕೂರಿಸ್ತಾ ಇದ್ದೀರಾ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅನುಭವಿಸೋದು ನೀವುಗಳೇ, ಬರ್ದಿಟ್ಕೊಳ್ಳಿ. ಈಗಾಗಿರೋ ಪ್ರಾಬ್ಲಮ್ಸ್ ಎಲ್ಲ ನಿಮ್ಮ ಕಡೆಯಿಂದ ಆಗಿರೋದು. ಅದಕ್ಕೇನು ಸೊಲ್ಯೂಷನ್ ಕೊಡ್ತೀರಾ? ಮಮತಾ, ನಿನಗಿದೆಲ್ಲ ಅರ್ಥ ಆಗಲ್ಲ. ಅಭಿ ಏನು ಡಿಸೈಡ್ ಮಾಡ್ತಾನೋ ಅದನ್ನು ರೆಸ್ಪೆಕ್ಟ್ ಮಾಡೋದನ್ನು ನಾವು ಕಲ್ತ್ಕೋಬೇಕು. ಸರ್, ನಾನು ಕೇಸ್ ಮೇಲೆ ಕೋರ್ಟ್ಗೆ ಹೋಗಬೇಕು. ಸೈನ್ ಹಾಕಿದ್ರೆ ನಾನು ಹೊರಡ್ತೀನಿ. ಅತ್ತೆ ತಗೊಳ್ಳಿ ಮೇಡಮ್, ಸೈನ್ ಹಾಕ್ಕೊಡಿ.